ಈ ಒಂದು ಎಕ್ಸ್ಪೆರಿಮೆಂಟಿಂದ ನಿಮ್ಮ ಬ್ರೈನ್ ಮತ್ತು ಬಾಡಿ ಯಾವ ಥರ ಕನೆಕ್ಟೆಡ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಥರ ಒಂದು ಸಣ್ಣ ಬಾಲ್ಟ್ ತಗೊಳ್ಳಿ, ಮನೇಲಿ ಬಿದ್ದಿರುವಂಥ ಯಾವುದಾದ್ರು ಹಳೆ ಬಾಲ್ಟ್ ಆದರೂ ಪರವಾಗಿಲ್ಲ. ಆನಂತರ ಅದನ್ನೊಂದು ಹಗ್ಗದಲ್ಲಿ ಕಟ್ಟಿ, ಸಣ್ಣ ಒಂದು ದಾರದಲ್ಲಿ ಕಟ್ಕೊಳ್ಳಿ. ನಾನು ಗಾಳಿಪಟ ಕಟ್ಟುವಂಥ ದಾರದಲ್ಲಿ ಇದನ್ನು ಕಟ್ಟಿದ್ದೀನಿ. ಸಿಕ್ಕಿಲ್ಲ ಅಂದ್ಬಿಟ್ಟು ನಿಮ್ಮ ಹೊಲಿಗೆ ಮಿಷಿನ್ನ ದಾರನ ಆಗುತ್ತೆ. ಈ ರೀತಿ ಅದನ್ನು ಕಟ್ಕೊಳ್ಳಿ. ಆಮೇಲೆ ಈ ರೀತಿ ಇದನ್ನು ಹೋಲ್ಡ್ ಮಾಡಿಕೊಂಡು ಅದು ಸ್ಟಿಲ್ ಆಗಿರಬೇಕಾದ್ರೆ ಮೆಂಟಲಿ ನೀವು ಲೆಫ್ಟ್ ರೈಟ್ ತಂದ್ಕೋಬೇಕು. ನೀವು ಫಿಸಿಕಲಿ ಆ ಹಗ್ಗವನ್ನು ಅಲ್ಗಾಡ್ಸಕ್ಕೆ ಹೋಗಬಾರ್ದು, ಮೆಂಟಲಿ ನೀವು ಅಂದ್ಕೋಬೇಕು. ನೋಡಿ, ಇಲ್ಲಿ ಮೆಂಟಲಿ ಲೆಫ್ಟ್ ರೈಟ್ ಅಂದ್ಕೊಂಡಾಗ ಆ ಬಾಲ್ಟ್ ಲೆಫ್ಟ್ ರೈಟ್ ಹೋಗ್ತಾ ಇದೆ. ನಾನು ಮುಂದೆ ಹಿಂದೆ ಅಂತ ಅದನ್ನು ಅಂದ್ಕೊಳ್ತಾ ಇದ್ದೀನಿ. ಆ ಟೈಮಲ್ಲಿ ಅದು ಮುಂದೆ ಹಿಂದೆ ಹೋಗ್ತಾ ಇದೆ. ಇವಾಗ ಸರ್ಕಲ್ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೈಯನ್ನೇನು ಅಲ್ಗಾಡಿಸ್ತಾ ಇಲ್ಲ, ಬಟ್ ಆಟೋಮೆಟಿಕ್ ಅದು ಸರ್ಕಲ್ ಇದ್ದು ಶೇಪ್ ತಗೊಳುತ್ತೆ. ನೋಡಿ, ಇಲ್ಲಿ ಸರ್ಕಲ್ ಆಗ್ತಾ ಇದೆ. ಸ್ಲೋಲಿಯಾಗಿ ಸರ್ಕಲ್ ಆಗಿ ತಿರುಗ್ತಾ ಇದೆ ಇದು. ನೋಡಿ, ಈ ಕಡೆ ಮೇಲ್ಗಡೆ ವ್ಯೂ ನೋಡಿದರೆ ನಿಮಗೆ ಸರ್ಕಲ್ ಆಗಿ ತಿರುಗೋದನ್ನು ಕಾಣ್ಬೋದು. ಅಂದರೆ ನೀವು ಯಾವ ದಿಕ್ಕಿಗೆ ಆ ಬಾಲ್ಟನ್ನು ಮೂವ್ ಆಗಬೇಕು ಅಂತ ಮೈಂಡಲ್ಲಿ ಆಲೋಚನೆ ಮಾಡ್ತೀರೋ ಆ ದಿಕ್ಕಿಗೆ ಅದು ಮೂವ್ ಆಗುತ್ತೆ. ಈ ಒಂದು ಎಕ್ಸ್ಪೆರಿಮೆಂಟಿಂದ ನಿಮಗೆ 2 ವಿಷಯಗಳು ಕ್ಲಾರಿಟಿ ಸಿಗುತ್ತೆ. ಮೊದಲನೇದಾಗಿ, ಇದರಿಂದ ನಿಮ್ಮ ಆಲೋಚನೆಗಳಿಗೆ ಎಷ್ಟು ಶಕ್ತಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಮೈಂಡ್ ಮತ್ತು ಬಾಡಿ ಯಾವ ರೀತಿ ಕನೆಕ್ಟೆಡ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಆಲೋಚನೆಗಳು ನಿಮ್ಮ ಬಾಡಿಯಲ್ಲಿರುವಂಥ ಈಚ್ ಆ್ಯಂಡ್ ಎವ್ರಿ ಸೆಲ್ಸನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ನೀವು ಖುಷಿಯಾಗಿದ್ದರೆ ನಿಮ್ಮ ಬಾಡಿ ಕೂಡ ಖುಷಿಯಾಗಿರುತ್ತೆ. ನೀವು ಟೆನ್ಷನಲ್ಲಿದ್ದರೆ ನಿಮ್ಮ ಬಾಡಿ ಕೂಡ ಟೆನ್ಸ್ ಆಗಿರುತ್ತೆ. ಅಂದರೆ ನಿಮ್ಮ ಮೆಂಟಲ್ ಹೆಲ್ತ್ ನಿಮ್ಮ ಫಿಸಿಕಲ್ ಹೆಲ್ತನ್ನು ಎಷ್ಟು ಎಫೆಕ್ಟ್ ಮಾಡುತ್ತೆ ಅಂತ ಇದರಿಂದ ನಿಮಗೆ ಅರ್ಥ ಆಗುತ್ತೆ. 2ನೇ ಪಾಯಿಂಟ್, ನೀವು ಯಾವ ರೀತಿ ಆಲೋಚನೆಗಳನ್ನು ಮಾಡ್ತೀರೋ ಅದೇ ರೀತಿ ನಿಮ್ಮ ಲೈಫ್ ಶೇಪ್ ತಗೊಳ್ತಾ ಹೋಗುತ್ತೆ. ನೀವು ಪಾಸಿಟಿವ್ ಆಲೋಚನೆಗಳನ್ನು ಮಾಡ್ತಾ ಇದ್ದರೆ ನಿಮ್ಮ ಲೈಫಲ್ಲೆಲ್ಲ ಪಾಸಿಟಿವ್ ಆಗಿ ಕಾಣುತ್ತೆ. ನೆಗೆಟಿವ್ ಆಲೋಚನೆಗಳಾಗಿದ್ದರೆ ಎಲ್ಲವೂ ಕೆಟ್ಟದಾಗೆ ಕಾಣುತ್ತೆ. ನಿಮ್ಮ ಆಲೋಚನೆಗಳಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ನೀವೇನಾದರೂ ಸಾಧಿಸಬೇಕು ಅಂತ ಮನಸ್ಸು ಮಾಡಿದಾಗ ಅದಕ್ಕೆ ಬೇಕಾದಂಥ ಪರಿಸ್ಥಿತಿಗಳು ನಿಮ್ಮ ಮುಂದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಿಮ್ಮ ಜೀವನದಲ್ಲಾಗುವಂಥ ಎಲ್ಲ ಬದಲಾವಣೆಗೆ ಮೂಲ ಕಾರಣ ನಿಮ್ಮ ಆಲೋಚನೆಗಳು. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಇಟ್.